ಖರೆ ಟೈಮ್ ಬಂದ್ರೆ ಹಾಕ್ಬೇಕಂತ ಹೇಳಿ ನಾವು ಓಡೋಗಿಲ್ಲ. ಎಲ್ಲ ಚೀಟಿ ಅದಾವ್ರಿ, ಎಲ್ಲ ಅವ್ರಿಗೆ ಅನಿಸ್ತಿರ್ಬೇಕು, ಜನಕ್ಕೆ ನ್ಯಾಯ ಸಿಗ್ಬೇಕು. ತಪ್ಪು ಅಂದ್ರೆ ಯಾರಿಗಿಲ್ಲ, ನಾವು ತಪ್ಪು ಮಾಡಿದ್ರೆ ನಮ್ಗೆ ಶಿಕ್ಷೆ ಸಿಗ್ಬೇಕು. ರೊಕ್ಕ ಕೊಟ್ಟದು ಇವ್ರು ಇಟ್ಟೆ ಟೈಮ್ ಅಂದಾಕ ಅದನ್ನ ನಾನು ರಿಲೀಸ್ ಮಾಡಮದೀನಿ, ತಿನ್ನಂದ್ರೆ ಮಾಡಿಕೊಡ್ತೀನಿ. ಅದಕ್ಕೆ ನನಗೆ ಹೆಮ್ಮೆ ಐತಿ. ಬೆಳಗಾಂ ಜಿಲ್ಲೆಯ ಅಥಣಿ ತಾಲೂಕು ಚಂಕೇರಿಮಠ್ ಕೃಷ್ಣ ಬಡಾವಣೆ ನಿವಾಸಿಗಳು ಜಯ ವಿಶಾಲ್ ರವರ ಸೇರಿ ಮನೆ ನಿರ್ಮಾಣ ಮಾಡಲು ಕಡಿಮೆ ಹಣ ಕೊಟ್ಟು ಲಕ್ಷ ರೂಪಾಯಿಗಳವರೆಗೆ ಹಣವನ್ನ ಕೊಟ್ಟಿದ್ದೀವಿ ಅಂತ ಪಿತೂರಿ ಮಾಡಿ ಎಬಿ ನ್ಯೂಸ್ ಟಿವಿ ಚಾನೆಲ್ ಸಂಪಾದಕರ ಮೇಲೆ ಸುಳ್ಳು ಆರೋಪ ಮಾಡಿ ಸಂಚು ರೂಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಬಿ ನ್ಯೂಸ್ ಟಿವಿ ಚಾನೆಲ್ ಸಂಪಾದಕರು ವಾಹಿನಿಯೊಟ್ಟಿಗೆ ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನ ಹಂಚಿಕೊಂಡರು. ನಮಸ್ಕಾರ, ನಾನು ರಂಜಾನ್ ಸುಮನ್ ಮುಜಾವರ್, ಬೆಳಗಾವಿ ಡಿಸ್ಟ್ರಿಕ್ಟ್ ಅಥಣಿ ತಾಲೂಕದಲ್ಲಿ ಚಮಕೇರಿಮಠ್ ಕೃಷ್ಣ ಬಡಾವಣೆಯಲ್ಲಿ ನಾ ಇರ್ಲಾಕ ಅಲ್ಲೇ ಇದ್ದೀನಿ ರೀ. ಎಲ್ಲರಿಗೆ ನಮಸ್ಕಾರ. ಹೇಳೋದಂದ್ರೆ, ನಾನು ಕೆಲಸ ಮಾಡೋ ಮುಂದೆ ನಾ ಪತ್ರಿಕೆ ಮಾಡ್ತೀನಿ. ನಂದು ನ್ಯಾಷನಲ್ ಚಾನೆಲ್. ಅದರದಿಂದ ಮಾಡೋ ಟೈಮ್ದಾಗ ನಾನು ಚರ್ಚೆಯನ್ನು ನಾನು ಆಯ್ತು ಹೇಳ್ರಿ ಮಾಡಿ ಕೊಡ್ತೀನಿ ಅಂಥೇಳಿ ನಾನು ಅವ್ರಿಗೆ ವಚನ ಕೊಟ್ಟಿನಿ. ಜಯ ಅಂಥೇಳಿ ಅವ್ರು ನನಗೆ 50,000 ರೂಪಾಯಿ ಕೊಟ್ಟರು. 50,000 ರೂಪಾಯಿ ಕೊಡೋಣ, ಅದು ವಿಶಾಲ್ ಮಾಮ ಬಂದು ಅವ್ರ ಮನ್ಯಾಗ ಕೊಟ್ಟರು. ಅದಕ್ಕೆ ಅವ್ರಿಗೇನು ಹೇಳಿದ್ದೆವು, 1,08,000 ರೂಪಾಯಿ ಅವ್ರಿಗೆ ಹೇಳಿದ್ದೇವೆ. ಅವರು 50,000 ರೂಪಾಯಿ ಕೊಟ್ಟರು. 50,000 ನೆಂಟಲ್ಗೆ ಬರೋಣ ಕೊಡೋದು ಮಾತಿತ್ತು. 50,000 ರೂಪಾಯಿ ಕೊಟ್ಟರು. 50,000 ರೂಪಾಯಿ ಕೊಡೋಣ, ಒಂದು 3 ತಿಂಗಳು ಹೋಯ್ತು. ಅದರ ನಂತರ ಕೆಲಸ ಶುರು ಮಾಡಿದೆವು. ಮಾಡೋಣ, ನಾನು ಎಲ್ಲ ಅವ್ರದ್ದೆಲ್ಲ ಇದು ಮಾಡಿ, ಎಲ್ಲ A to Z ಮಾಡಿ, ಪಾಯ ಬೀಯ ಧುಮುಸು ಅಮ್ಮುಕು ತುಮ್ಮುಕು ಎಲ್ಲ ಮಾಡಿ ಕಿಶಿಂದೆ ಇದು ಕಾಲಮ್ ನಿಂದಿರಿಸಿದ್ದೇವೆ. ಎಲ್ಲ ಆಯಿತು, ಕಾಲಮ್ ನಿಂದಿರಿಸಿದೆವು. ಕಾಲಮ್ ನಿಂದಿಸೋಣ, ನಾನು ಎಲ್ಲ A to Z ನಿಂದಿಸಿದ ನಂತರ ಎಲ್ಲ ಚಾಲೂ ಆಯಿತು. ಚಾಲೂ ಆಗಾನ ಅವರು ನನಗೆ 50,000 ರೂಪಾಯಿ ಕೊಟ್ಟರು. ಎಲ್ಲ ಆಯಿತು, ನಾನು ಚಾಲೂ ಕೆಲಸ ಮಾಡಿದ್ನಿ. ಮಾಡಿದ ನಂತರ ಕೆಲಸ ನಡೀತು. ಅದರ ನಡಿ ಟೈಮ್ದಾಗ ಅವರು ಏನು ಮಾಡಿದ್ರು, ನನಗೊಂದು ಸ್ವಲ್ಪ ರೊಕ್ಕ ಇರ್ಲಾರ್ದಾರ ಬಟ್ಯಾಕ 8,000 ರೂಪಾಯಿ, ಇದು 8,000 ಇಲ್ಲ, 800 ರೂಪಾಯಿ ಗರ್ಸಿಗೆ ಕೊಟ್ಟರು. ಬಾಕಿ ನಾ ಗರಸ್ ತಂದಿದ್ನಿ. ಮಸ್ತ್ ಅವ್ರಿಗೆ 10 ಟೇಲರ್ ಡಬ್ಬಿ ಗರಸ್ ಹೋಗಿತ್ತು. ಗರಸಿಗೆ ನಾ ತನ್ನಿ. ಗರಸ್ ಥರನ ಅವ್ರು ಒಂದಿನ ನನ್ನ ತೆಗಿರ ಅವ್ರು 800 ರೂಪಾಯಿ ಕೊಟ್ಟಿದ್ದಾರೆ. ಬಾಕಿ ಅದು ಧುಮುಸ್ ಹೊಡ್ಲಿಕ್ಕೆ 1,300 ರೂಪಾಯಿ ಕೊಟ್ಟಿದ್ದಾರೆ. ಅದರ ಬಿಟ್ಟು ಅವ್ರ ಮಾಲಕ್ಕೊಂದು 7,000 ರೂಪಾಯಿ ನಮ್ಮ ಕಡೆ ಕೆಲಸ ಮಾಡಿದ್ದಾನೆ ಪಗಾರ ಉಳಿದಿತ್ತು. ಅದು ನಾನು ಕೊಟ್ಟಿಲ್ಲ, ಮುರಿಬೇಕಂಥೇಳಿ ಕೊಡೋಲಗಾನ ಆಯಿತು. ಇದೆಲ್ಲ ಮಾಡ್ಕೋತ ಬಂದೇವಿ. ಎಲ್ಲ ಇಳಿಸಿದೆವು. ಇಳ್ಸೋಣ ಅವ್ರು ನನ್ನ ಮ್ಯಾಗ ಆರೋಪ ತೋಲಾತು, ಜಯ ಅಂಥೇಳಿ. ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಕಬಾಬ್ ಅಂತ ಮರಾಠ್ಯಾಗ ಮಾತಾಡ್ತಿದ್ರು. ನಾ ಬಾಂಧೊಂದು ಎತ್ತೋದಿದೆ ಅಸದ ಅಂಥೇಳಿ ಮಾಡ್ಕೋತ ಬನ್ನಿ. ಅವರು 9 ನಂಬರ್ಗೂ ಅವ್ರ ಮನೆ 9 ನಂಬರ್ ಮಾಡಿಕೊಡ್ಲಾಕು ಮೊದಲು 5,000 ರೂಪಾಯಿ ಹಂಗೆ ಮಾಡಿ ಟೋಟಲ್ 10,000 ರೂಪಾಯಿ ಕೊಟ್ಟರು. ಅವರು ಕೊಡೋಣ, ನಾನು 9 ನಂಬರು ತಂದು ಕೊಟ್ಟೀನಿ. ರಾಜು ಸರು ಹೇಳಿದ ನಂತರ ನಾನು ಎಲ್ಲ ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ಮಾಡಿಕೊಟ್ನಿ. ಈ ಜಯಾಂದು ಇಶೆ ಎಟ್ಟರ ತನಕ ಕಾಲಮ್ ಪೂರಾ ನೆನೆಸೈತಿ, ಎಲ್ಲ ಪಗಾರ ಸಕಟ್ಟು ಕೊಟ್ಟೈತಿ. ಅದರ ನಂತರ ಗೌಂಡಿ ಪಗಾರ ಕಾಲಮ್ ನಿಂದಿಸಿ 5 ಫೂಟ್ ಗಾಡಿ ನಿಲ್ಸೀನಿ. ಅದರ ನಂತರ ಇದು ತಕರಾರಾಗನ ನಾನು ಬಂದ್ ಮಾಡಿದ್ನಿ. ಬಂದ್ ಮಾಡೋಣ ಅವ್ರ ಸ್ವಂತ ಅವರು ಗೌಂಡಿ ಪಗಾರ ಅವ್ರು ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನಾನು ಬಾಕಿ ಪಗಾರ ನಾ ಕೊಟ್ಟಿನಿ, ಮೇಸ್ತ್ರಿ ಅಂತ ಗೌಂಡಿ ಪಗಾರ ಕೊಟ್ಟಿದ್ದಾರೆ. ಅದರ ನಂತರ ಅವ್ರದ್ದು ಏನೇನು ಮಾಡೀನಿ ಏನಿಲ್ಲ ಎಲ್ಲ ಪುರಾವೈತಿ. ಜನರ ಮುಂದೆ ಹೇಳ್ತಾರೆ, ಜನ ಹುಚ್ಚಿಲ್ಲ, ಜನರ ಮುಂದೆ ಹೇಳ್ತಾರತ್ತೆ, ಜನ ನ್ಯಾಯ ಇರ್ತೈತಿ. ಹೀಗೆ ಇಲ್ಲ, ನಾವು ಹಿಂದಿಲ್ಲ ಮುಂದಿಲ್ಲ ಅಂಥೇಳಿ ಅವ್ರು ಮಾಡ್ತಿರ್ಬೇಕು. ನಾನು ಮುಂದೆ ಬರ್ಬೇಕಂತೇಳಿ ನಾನು ಭಾಳ ಪ್ರಯತ್ನ ಮಾಡಿದ್ನೆ. ಅವಕ್ಕೆ ನನಗೆ ಬರೋಗುಡ್ಲಿಲ್ಲ ಇದೇ ಮಂದಿ.
ನಾನು ಮುಂದೆ ಬಂದಿದ್ರೆ ಏನು ಪುರಾವಿದ್ದು ಎಲ್ಲ ತೋರಿಸ್ತೀನಿ, ನನಗೆ ಬರೋಗುಡ್ಲಿಲ್ಲ, ಬ್ಯಾಡ ಅಂತ ಹೇಳಿ ಅಂದರು. ನಾನು ಗಪ್ ಕೂತ್ನಿ. ಗಪ್ ಕೂತ ನಂತರ ಈ ಜಯಾಂದು ಆಯಿತು. ಇದು ಜಯ ಇಟ್ಟೆ ರೊಕ್ಕ ಕೊಟ್ಟದು, ಅದ್ರ ಬಳಕೇನು ನನಗೊಂದು 9 ಪೈಸೆ ಕೊಟ್ಟಿಲ್ಲ. ದುನಿಯಾ ಹೇಳಿದ್ರು ಇಲ್ಲ, ನನಗೆ ಕೊಟ್ಟಾನಂಥೇಳಿ ಅವ್ರು ಪುರಾವ ಮಾಡಿ ತೋರಿಸ್ಬೇಕು, ಇಟ್ಟು ರೊಕ್ಕ ನಾ ಕೊಟ್ಟಿನಿ ಅಂಥೇಳಿ, ನಾನು ಕೊಟ್ಟದ್ದು ನನಗೆ ಗುರ್ತೈತಿ, ಇಟ್ಟು ಕೊಟ್ಟಿನಿ ಅಂತೇಳಿ ಪುರಾವ ಮಾಡಿ ತೋರಿಸ್ಬೇಕು. ಇನ್ನೂ ಒಂದು ವಿಶಾಲ್ ವಾಘಮಾಡಿ ಅವರು ನನಗೆ ಭಕ್ತ. ಅವ್ರ ಮನೆ ಎರಡು ಇವು 2 ಮನೆ ಒಳಗೆ ವಿಶಾಲ್ ಮಾಮ ಒಂದು ಮನೆ ಸ್ವಂತ, ಒಂದು ಮನೆ ಮತ್ತೊಂದು ಸೈಡ್ ಜಾಗ ಇತ್ತು. ಆ ಜಾಗ ತಾವು ಕಬ್ಜಾ ಮಾಡ್ಕೊಂಡು ಇಟ್ಟಿದ್ರು. ಆ ಜಾಗ ಬಬ್ಲೇಶ್ವರ್ ಅಂತೇಳಿ ಅದಾರ ಹೆಣ್ಮಕ್ಳು, ಅವ್ರದ್ದು ಜಾಗ. ಇವ್ರು ಕಬ್ಜಾ ಮಾಡಿ ಕೊಡೋಣ, ಅದು ಕಬ್ಜಾ ಇದು ಆಗೋಣ, ಅವ್ರು ಬರ್ತಿತ್ತಿಲ್ಲ, ಅದು ಅವ್ರದ್ದು ಜಾಗನ ಬರೋಂಗಿಲ್ಲ. ಖರೆ ಹೇಳಿದ್ರು ಅವ್ರದ್ದು ಇತ್ತ ಬರ್ತಿದ್ರು, ಬರೋಂಗಿಲ್ಲ. ಅದು ಬರಲಾರ್ಬಿಟ್ಟಕ್ಕೆ ಅವು ಜಾಗ ಮಾಡಿಕೊಟ್ಟೆವು, ಮಾಡಿಕೊಡೋಣ, 9 ನಂಬರ್ ಮಾಡಿಕೊಟ್ಟೆವು, ಎಲ್ಲ ಮಾಡಿಕೊಟ್ಟೆವು. ಅದಕ್ಕೆ ಅವರು ನನಗೆ 20,000 ರೂಪಾಯಿ ಕೊಟ್ಟರು. ಅದು ಕಾಗದ ಮಾಡಿಕೊಟ್ಟೆವು, ಗರ್ಪಟ್ಟಿ ಕೊಟ್ಟೆವು, ಎಲ್ಲ ಆಯಿತು, ಕೊಡೋಣ. ಆ ಮುಂದೆ ಹೆಣ್ಮಗಳು ಜಗಳ ತೆಗೆದ್ಲು. ಜಗಳ ತೆಗ್ಯಾನ ನಾವು ರಾಜು ಸರ್ ಕೂಡಿ 20 ಕಮ್ಮಿ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿಗೆ ಮುಟ್ಟಿಸಿದೆವು. 2 ಲಕ್ಷ ರೂಪಾಯಿಗೆ ಮಿಟಾಸಿದೆವು. ಅವ್ರದ್ದು 2 ಲಕ್ಷ ರೂಪಾಯಿಗೆ ಮಿಟಾಸನ. ಅದು ನಾವು ಹೇಳಲಿಲ್ಲ, ರೊಕ್ಕ ನಾವೇ ಕೊಟ್ಟೆವು. ಈಶಾಲ್ ನೀವು ಕೂಡ್ರೆ ಮಾಮ ರತ್ ನಾವು ಅಲ್ಲಿಲ್ಲ, ಈಶಾಲ್ ಮಾಮ ನೀವು ಕೂಡ್ರೆ ನಾವು ಏನೋ ತನಕ ಅವ್ರಿಗೆ ಎಂದಿಲ್ಲ. ಇವರು ಆರೋಪ ಹೊರಿಸ್ತಾರೆ, ಇದು ಆರೋಪಿಗೆ ಅವರು ಹಿಡಿವೆ ಬಿಟ್ಟಿದ್ದಾರೆ. ಅದಕ್ಕೆ ಹಿಡಿವೆಗೆ ಜವಾಬು ಕೊಡ್ಲತ್ತೀನಿ ನಾನು, ಜನಕ್ಕೆ ತಿಳಿಬೇಕು. ಅದಕ್ಕೆ ಇದು ವಿಷಯ ಇಲ್ಲಿ ಆಯಿತು, ನಾವು ಕೊಟ್ಟೆವು, ಚಾಲು ಆಯಿತು. ಅವ್ರ ಕಾಲಮ್ ಚಾಲು ಮಾಡಿದೆವು ನಾವು. ಮುಂದೆ ಅವ್ರು 2 ಮನೆ, ಟೋಟಲ್ 2 ಮನೆದು ರೊಕ್ಕ, ಒಂದು ಮನೆಗೆ 1,08,000 1,08,000 ಹೇಳಿದೇವೆ. ಟೋಟಲ್ ಅದ್ರಾಗ ಒಂದು ಮನೆದವರು 50,000 ರೂಪಾಯಿ ನನಗೆ ಕೊಟ್ಟರು. ಕೂಡ ಇದು ಮಾಡಿದೆವು. ಮುಂದೆ ಅವ್ರ ದೋಸ್ತರದ್ದು ಮಿಂಟ್ರಿ ಅವ್ರದಾರೆ, ಅವ್ರ ದೋಸ್ತರದ್ದು 50,000 ರೂಪಾಯಿ ಕೊಟ್ಟರು. ಹಿಂಗೆ ಮಾಡಿ ಟೋಟಲ್ 3 ಮನೆದು ನನಗೆ 1 ಲಕ್ಷ ರೂಪಾಯಿ ಮುಟ್ಟ್ಯಾವ ಅವ್ರು ವಿಶಾಲ್ ಮಾಮನ ಕಡೆ. ಅವೆಲ್ಲ ಅದಾವೆ, ನನ್ನ ಚೀಟಿ ಅದಾವು, ಏನೇನು ಅದಾವೆ ಎಲ್ಲ ಅದಾವೆ, ಕೊಟ್ಟೇವೆ. ಕೊಡೋಣ. ನಾನು ಮಾಲ್ ತಂದು ಹೋಗಿದ್ನಿ, ಮಿಸ್ತ್ರಿ ಪಗಾರು ಎಲ್ಲ ಎಟ್ಟು ಜಡ್ ನನ್ನಂತ ಬರೆದವು, ಎಟ್ಟು ಆಗೈತಿ ಎಟ್ಟಿಲ್ಲ. ಅವ್ರು 2 ಲಕ್ಷ ಹೇಳ್ತಾರೆ, 3 ಲಕ್ಷ ಹೇಳ್ತಾರೆ, ಮಸ್ತ್ ಕೊಟ್ಟಿನ ಅಂತ ಹೇಳ್ತಾರೆ. ಅದು ಕಬೂಲಲ್ಲ. ನನ್ನಂತಕ್ಕೆ ಎಷ್ಟು ಪುರಾವ ಅದಾವು, ಎಟ್ಟಿಲ್ಲ, ಎಲ್ಲ ನನ್ನಂತಕ್ಕೆ ಅದಾವ್ರಿ. ಇನ್ನೊಂದು, ಅವರು ನಾ ಸ್ವಲ್ಪ ಕೆಲಸ ನಿಲ್ಲಿಸ್ನಿ, ಭೀಮ ಹಾಕೋ ಟೈಮ್ದಾಗ ಅವರು ದೋಸ್ತರಂತ್ಯಾಕ ಅವ್ರದ್ದು ಗಾಡಿ ಬಾಡಿಗೆ ಎಲ್ಲ ಹಿಡಿದು ನನಗೆ 63,000 ರೂಪಾಯಿ ಆಗೈತೆ ರೀ. ಟೋಟಲ್ 60,000 3,000 ರೂಪಾಯಿ ಆಗ್ಯಾವ ಮ್ಯಾಗ. ಅವ್ರಿಗೆ ನಾ ಕೊಡಬೇಕು ರೀತಿದಿಂದ ರೀತಿ. ಅವರೊಂದು ಡಬಲ್ ಹೇಳ್ತಾರೆ ಅಂತೇಳಿ ನಾ ಡಬಲ್ ಹೇಳಂಗಿಲ್ಲ, ಕೊಡಬೇಕು ನಾನು. ಅದು ಇನ್ನೂ ಕೊಟ್ಟಿಲ್ಲ, ಯಾಕಂದ್ರೆ ನಂದೇನು ಅವ್ರು ಕೊಡೋದೈತಿ ಅದ್ರ ಮುರಿಬೇಕಂತೇಳಿ ನಂದೊಂದು ವಿಚಾರ ಇತ್ತು. ಅದು ಹೋಲಿ, ಅದು ಯಾವಾರ ಬೇರೆ, ಇದೇ ಯಾವಾರ ಬೇರೆ ಮಾಡಿದೆವು. ಮಾಡಿ ನಾನು ಹಿಂದಿ ಕಡೆ ಎಲ್ಲ ಕೂಡ ನಂತರ ನಾನು ಅವ್ರಿಗೆ ಹೇಳಿದ್ನಿ. ಅದು ಮನೆ ವಿಷಯ. ನಾನು ನೆಂಟಲ್ತನ ತೊಗೊಂಬನ್ನಿ ಅವ್ರ ಮನೆ. ಅವರು ಸೈಡ್ ನಾನು ಅವತ್ತು ಇರ್ಲಿಕ್ಕೆ ಬಿಟ್ಟಾಗ ಸೈಡಿಗೆ 8,000 ರೂಪಾಯಿ ಕೊಟ್ಟರು, 8,000 ಕೊಟ್ಟರು. ನಂತರ ಅವರು ದುಮಸ್ಗೆ 1,500 ರೂಪಾಯಿ ಕೊಟ್ಟರು, 800 ಒಂದು ಕೊಟ್ಟರು. ಅದರ ನಂತರ ಗೌಂಡಿ ಪಗಾರ ಮೆಸ್ತಿರ್ದೆಲ್ಲ ನಾ ಕೊಟ್ಟೀನಿ. ಗೌಂಡಿ ಪಗಾರ ಅವ್ರು ಸ್ವಂತ ಕೊಟ್ಟಿದ್ದಾರೆ, ನಾ ಕೊಟ್ಟಿಲ್ಲ. ಇದು ನಾ ಮಾನ್ಯ ಮಾಡ್ಕೋತೀನಿ. ಏನೇನು ಕೊಟ್ಟಿದ್ದಾರೆ ನನ್ನ ಹತ್ತೆಗೆಲ್ಲ ಪುರಾವದವ್ರಿ. ಅವ್ರ ಮನೆಯವರು ಇವನು ನೋಡ್ತೀನಿ ಹಿಜ್ಜಳ ಬಿಜ್ಜಳ ಬಾಯಿಗೆ ಬಂದಂಗೆ ಬೈದರು. ಅದ್ರಕ್ಕೆಲ್ಲ ನಾನು ಗಪ್ ಕೊಟ್ಟಿನಿ.
ಅವ್ರು ತಾವು ಏರ್ದು ಕೇಳಿ ಯಾರ್ದು ಮಾತು ಕೇಳಿ ನನಗೆ ಬಾಯಿಗೆ ಬಂದಂಗೆ ಬೈತಿದ್ರಂದ್ರೆ ಉಪಯೋಗ ಇಲ್ಲರಿ. ಅವರು ನನಗೆ ಎಷ್ಟು ಇದು ಮಾಡ್ಯಾರಲ್ರಿ, ನಾನು ಮನೆಗೆ ಬಂದ್ರೆ ಕಾಲು ತೆಗಿತೀನಿ ಅಂಥೇಳಿ ಅಂದವ್ರು ಅದಾರ ರೀ ಇವರು. ಅವ್ರ ಮನೆಯವ್ರು ವಿಶಾಲಮ್ಮ ಏನಂದಿಲ್ಲ, ಅವ್ರ ಮನೆಯವ್ರು ಅಂದು ಸಖತ್ತೈತ್ರಿ. ಅದಕ್ಕೆ ದಯವಿಟ್ಟು ನಾನು ಅಂಥಕ್ಕೆಲ್ಲ ಪುರಾವ ಅದಾವ್ರಿ, ಇನ್ನೂ ಪುರಾವ ಹಾಕಿಲ್ಲ. ಟೈಮ್ ಬಂದ್ರೆ ಎಲ್ಲ ಪುರಾವ ಹಾಕ್ತೀನಿ ರೀ. ಎಲ್ಲರೂ ಎಟ್ಟು ಜಡ್ ಓದೋದವ್ರು, ನನಗೆ ಎಷ್ಟು ಮಂದಿ ಕೊಟ್ಟರಲ್ಲ ಎಟ್ಟು ಜಡ್ದವ್ರು ಅದಾರ. ಇನ್ನಾದರೂ ನಾ ಮಾಡಿಕೊಡ್ತೀನಿ ಅಂತ ಹೇಳಿ ನಾನು ಹೆಮ್ಮೆ ಐತ್ರಿ, ನಾ ಮಾಡಿಕೊಡ್ತೀನಿ. ನಾನು ಓಡಿ ಹೋಗಿಲ್ಲ, ನಾನು ಒಂದು ವಿಚಾರದಿಂದ ಬಂದೀನಿ, ನಾವು ಓಡಿ ಹೋಗಿಲ್ಲ, ಬರ್ತೇನೆ, ಬರಾಮದೇನಿ. ಅದಕ್ಕೆ ನಾನು ಜೀವ ಹೊಡೆಯೋರಿದ್ರೆ ನೋಡೋದೈತಿ. ನಾನು ಒಂದು ಕಂಪ್ಲೇಂಟ್ ಕೊಟ್ಟೆ ಬಂದೇನಿ. ಈಗ ಎಲ್ಲಿ ಕೊಟ್ಟು ಬಂದೀನಿ ನಾನು. ಅದಕ್ಕೆ ನಾನು ನ್ಯಾಯ ಸಿಗ್ತೈತೋ ನಾನು ಜೀವ ಹೋಗ್ತೈತಿ ನೋಡೋದೈತಿ. ನಾನು ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಆಗ್ತೈತಿ, ನಾನು ತಪ್ಪು ಮಾಡಿಲಿಕ್ಕೆ ನನ್ನ ಖರೆ ವಿಷಯ ಆಗೈತೈತಿ. ಅದಕ್ಕೆ ನೋಡೋಣ. ಇವು ಮನೆಗಳು ಬದ್ದಲ್ರಿ, ಏನೋ ಜಾಗಿಂದು ಭಾಳ ಐತ್ರಿ. ಜಾಗಗಳು ನಾ ಎಷ್ಟು ಮಂದಿಗೆ ಮಾಡಿಕೊಟ್ಟಿನಿ ಅದು ಐತಿ. ಯಾರ್ಯಾರು ಎಂತೆಂತಂದ್ರೆ ಅದನ್ನೂ ಸಕಟೈತಿ. ನನ್ನ ಅಂತ್ಯಕ್ಕೆ ನಾನು ಟೈಮ್ ಬಂದಾಕರ ಅದನ್ನೂ ನಾನು ರಿಲೀಸ್ ಮಾಡಾಮದೀನಿ. ನಾನು ದಯವಿಟ್ಟು ನನಗೆ ರೊಕ್ಕ ಕೊಟ್ಟದು ಇವ್ರು ಇಟ್ಟೆ. ನಾನು ಡಬಲ್ ಮನೆಗೆ ಇಲ್ಲಂದ್ರೆ 4 ಲಕ್ಷ 5 ಲಕ್ಷ ತನಕ ನಾ ಮನೆಗೆ ಸದ್ಯ ಆಗ್ಯಾವ್ರಿ. ಇನ್ನೂ ಭಾಳ ಐತ್ರಿ. ನಾ ಸ್ವತಃ ಹಾಕಿದ್ದು. ಅವ್ರು ದುನಿಯಾ ಹೇಳೋದು ನಾ ಕೇಳಾಮಲ್ಲ. ನನಗೆ ಹಾಕಿದ್ ನನ್ನ ಅಂತ್ಯಾಗ ಗುರ್ತೈತಿ. ಎಲ್ಲ ಚೀಟಿ ಅದಾವ್ರಿ, ಎಲ್ಲ ಅವ್ರಿಗೆ ಅನಿಸ್ತಿರ್ಬೇಕು, ಇವೇನು ಚೀಟಿ ಇಡ್ತಾನೆ, ಇವ ಹೆಂಗೆ ಕೊಡ್ತಾನೆ, ಎಲ್ಲ ಅದಾವ್ರಿ. ನಾನು ಅಂತ್ಯಕ್ಕೆಲ್ಲ ಇಟ್ಕೊಂಡಿರ್ತೀನಿ. ಅದರದಿಂದ ಎಲ್ಲೆಲ್ಲಿ ಏನೇನು ತಂದದು, ಎಲ್ಲಿ ಮಾಲ್ ತಂದೀನಿ ಎಲ್ಲ ಐತ್ರಿ. ಅದರ ಕಾಲಂದು ದಯವಿಟ್ಟು ನನಗೆ ಸಾಥ್ ಕೊಡಬೇಕು. ನಾ ಎಲ್ಲಿ ತಪ್ಪು ಅನ್ಸೈತಿ, ನಿಮಗೆ ಜನಕ್ಕೆಲ್ಲ ತಪ್ಪು ಅನ್ಸೈತಿ, ಅದಕ್ಕೆ ನಾನು ಒಂದು ಹಿಡಿವೆ ಮಾಡಿ ಹಾಕ್ಲತ್ತೀನಿ. ನಮಸ್ಕಾರ, ಧನ್ಯವಾದ. ನನ್ನ ಎಲ್ಲ ಜನಕ್ಕೆ ನ್ಯಾಯ ಸಿಗಬೇಕು. ತಪ್ಪು ಅಂದರೆ ಯಾರಿಗಿಲ್ಲ. ನಾವು ತಪ್ಪು ಮಾಡಿದ್ರೆ ನಮ್ಗೆ ಶಿಕ್ಷೆ ಸಿಗಬೇಕು. ನಾ ತಪ್ಪೇ ಮಾಡಿಲ್ಲ, ನಾ ರೊಕ್ಕ ಕೊಟ್ಟದ್ದು ನನಗೆ ತೆಗ್ ಪುರಾವ ಅದಾವೆ, ಎಲ್ಲ ಅದಾವೆ. ಖರೆ ಟೈಮ್ ಬಂದ್ರೆ ಹಾಕ್ಬೇಕಂತ ಹೇಳಿ ನಾವು ಓಡಿ ಹೋಗಿಲ್ಲ, ನಾ ಬಳಿ ಹುಟ್ಟಿಲ್ಲ. ಅದಕ್ಕೆ ಏನಾದರೂ ಹೇಳ್ತೀನಿ ಹೆಮ್ಮೆಲೆ. ಇನ್ನೂ ಮನೆಗಳು ಮಾಡಿ ಕೊಡ್ತೀನಿ ಅಂದ್ರೆ ಮಾಡಿಕೊಡ್ತೀನಿ. ಅದಕ್ಕೆ ನನಗೆ ಹೆಮ್ಮೆ ಐತಿ. ನಮಸ್ಕಾರ.